ಪ್ರೌಡು ಎಷ್ಟಿದೆಯೋ ಅದಕ್ಕಿಂತ ಜಾಸ್ತಿ ನಮಗೆ ವಿ ಫೆಲ್ಟ್ ಪ್ರೌಡ್ ಆ್ಯಸ್ ಇಂಡಿಯನ್ಸ್. ನಮ್ಮ ದೇಶ ಬೇರೆ ಕಂಟ್ರಿಲಿ ನಮ್ಮ ದೇಶದೊಂದು ಜೆಂಡಾನ ಎತ್ತಿಡಿತೀವಲ್ಲ, ಒಂದೇ ಒಂದು ಬೌಂಡ್ರಿ ಅಂದರೆ ಇದು ಮೆನ್ಸ್ ಕ್ರಿಕೆಟ್ನಲ್ಲೂ ಆಗಿಲ್ಲ. पाकिस्तान टीम वाला लीग बनाएगा यार, इतना फील्डिंग करते हैं तुम्हारे लड़की लोग, मेरी डर गई है तुम्हारा फील्डिंग देख. ದೀಪಿಕಾ, ಆ್ಯಸ್ ಎ ಕ್ಯಾಪ್ಟನ್ ನಿಮ್ಮ ಸ್ಟ್ರಾಟಜಿ ಹೇಗಿತ್ತು, ಪ್ರಿಪರೇಷನ್ ಹೇಗಿತ್ತು? ಯಾವ ಸ್ಟೇಜಿಂದ ಬಂದ್ವಿ ಅನ್ನೋದೊಂದು ನಮಗೆ ಒಂದು ನೆನಪಾಯಿತು. ಕೈಯನ್ನ ಮುರಿಲಿ ಕಾಲನ್ನ ಮುರಿಲಿ ಅಷ್ಟು ಸ್ಟ್ರಗಲ್ ಮಾಡ್ಕೊಂಡು ಬಾಲ್ ಎಲ್ಲ ಫೀಲ್ಡಿಂಗ್ ಮಾಡ್ತಾ ಇರೋದು, ಬ್ಯಾಟಿಂಗ್ ಮಾಡ್ತಾ ಇದ್ರು. ತುಂಬ ಜನ ಅನ್ಕೋತಾರೆ ನನಗೆ ಏನಾದ್ರು ಒಂದು ಸಣ್ಣ ಪ್ರಾಬ್ಲಮ್ ಇದ್ದರೆ ಮೈ ಲೈಫ್ ಇಸ್ ಓವರ್, ಅಂದರೆ ಇನ್ನೇನು ಸಾಧನೆ ಮಾಡೋಕ್ಕಾಗೋದೇ ಇಲ್ಲ. ಯಾರು ಏನಾದ್ರು ಅನ್ಕೊಳ್ಳಿ, ನಮ್ಮ ದಾರಿನ ನಾವು ಹೋಗ್ತಾ ಇರಬೇಕು, ಸಾಧನೆ ಮಾಡಿ ತೋರಿಸ್ಬೇಕು. ನಿಮ್ಮ ಪ್ರಯಾಣ ರೆಪ್ರೆಸೆಂಟಿಂಗ್ ಇಂಡಿಯಾ ತುಂಬ ಹೀಯಾಡಿಸಿ ಮಾತಾಡ್ತಾ ಇದ್ರು. ಯಾವುದಾದ್ರೂ ಒಂದು ಫ್ರೂಟ್ ಬಿಸಾಕಿದ್ರೆ ಅದನ್ನು ನನ್ನ ತಮ್ಮಂದಿರು ಅರ್ಧ ತೆಗೆದಾಕ್ಬಿಟ್ಟು ಅರ್ಧ ತಿಂದಿರ್ತಿದ್ವಿ ನಾವು. ನಿಮ್ಮ ಲೈಫ್ನ ಶೇಪ್ ಮಾಡೋದ್ರಲ್ಲಿ ಡಾಕ್ಟರ್ ಮಹಾಂತೇಶ್ ಅವ್ರದ್ದು ಸಮರ್ಥ ನಮ್ಮ ಕ್ಯಾಬಿದು ಯಾವ ರೋಲ್, ಯಾವ ರೀತಿಯಲ್ಲಿ ಅವ್ರು ನಿಮ್ಗೆ ಸಪೋರ್ಟ್ ಮಾಡ್ತಾರೆ? ನನಗೆ ಹೆತ್ತಿರೋ ತಂದೆ ಇರ್ಬೋದು, ಬಟ್ ನನಗೆ ದೇವರನ್ನು ನನಗೆ ಬೆಳೆಸೋ ತಂದೆ ಕೊಟ್ಟಿದ್ದಾರೆ, ಅದು ಮಹಾಂತೇಶ್ ಸರ್. ಯಾರು ಸಮತಮ್ಮಿ ಕಾಲಿರ್ತಾರೋ ಅವ್ರ ಲೈಫೇ ಚೇಂಜ್ ಆಗ್ಬಿಡುತ್ತೆ. ಅನ್ನ ಕೈ ಹಿಡ್ಕೊಂಡು ಎಷ್ಟೋ ಬಾರಿ ಎತ್ತಿದ್ದೀನಿ, ಅಪ್ಪ ಅಮ್ಮ ಊಟ ಮಾಡಿದ್ರು, ನನ್ನ ತಮ್ಮ ಊಟ ಮಾಡಿದ್ರು ಅಂತ. ನನ್ನ ಲೈಫ್ ಎಲ್ಲ ಚೇಂಜ್ ಆಗಿತ್ತು ನೋಡಿ. ನಮ್ಮೂರಲ್ಲಿ ನಿಮ್ಮ ಅಣ್ಣನೂ ಕರ್ಕೊಂಡೋಗಿ ಅವ್ನು ಏನಾದ್ರು ಚೇಂಜ್ ಆಗ್ಬೋದು ಅಂತ ಅವನು ಕರ್ಕೊಂಬಂದಿದ್ದೆ. ಅಚೀವರ್ಸ್ ಅಂದರೆ ಈ ಥರ ಇರಬೇಕು ಅಂತ ನಾವು ಹೆಮ್ಮೆಯಿಂದ ಹೇಳ್ತೀವಿ. ನಮ್ಮೂರಲ್ಲಿ ಎಷ್ಟೋ ಜನ ಕೇಳ್ತಾ ಇದ್ದಾರೆ ಸರ್, ನಮ್ಮೂರ ಅಕ್ಕಪಕ್ಕ ಎಲ್ಲನ. ಈವನ್ ನಾರ್ಮಲ್ ಸೆಲ್ಸು ನನಗಾದ್ರೂ ಬ್ಲೈಂಡ್ ಆಗಬಾರ್ದ, ಬ್ಲೈಂಡ್ ಮಾಡಿ ಕರ್ಕೊಂಡು ಹೋಗು ಅಂತ ಇದ್ದಾರೆ.